ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಭಾಳ ಸ್ವಲ್ಪ ಜನ ನನಗೆ ಒಂದು ಇಮೇಜ್ ಕಳಿಸ್ತಾ ಇದ್ದೀರಾ, ಅಗ್ರಿ ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆಗಿದೆ ಈ ವರ್ಷ ಇಲ್ಲ, ಮತ್ತು ಈ ರೀತಿ ಏನೋ ಕ್ಯಾನ್ಸಲ್ ಆಗಿದೆ, ಏನೋ ಪೋಸ್ಟ್ಪೋಂಡ್ ಆಗಿದೆ ಅಂತ ನನಗೆ ವಾಟ್ಸಪ್ನಲ್ಲಿ ಇಮೇಜ್ ಬರ್ತಾ ಇತ್ತು. ನಾನು ಆ್ಯಕ್ಚುಲಿ ಇಗ್ನೋರ್ ಮಾಡಿದೆ, ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನು ಅಂತೇಳಿ. ಬಟ್ ಇನ್ನೂ ಭಾಳಷ್ಟು ನನಗೆ ಇಮೇಜ್ ಬರೋ ಕಾರಣದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮುಂದಕ್ಕಿಂತ ಮುಂಚೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಇದು ಟೋಟಲಿ ಫ್ರೀ ಆಗಿರುತ್ತೆ. ಮತ್ತು ಆಮೇಲೆ ನೀವು ನನಗೆ ಇನ್ಸ್ಟಾ ಮತ್ತು ಟ್ವಿಟರ್ನಲ್ಲೂ ಸಹ ಫಾಲೋ ಮಾಡ್ಬೋದು, ಅದರ ಐಡಿ ನನಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಈಗ ಮುಖ್ಯವಾದಂಥ ವೀಡಿಯೋನ ಈಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮುಂದೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಆಮೇಲೆ ಇಲ್ಲಾಂದರೆ ನಿಮಗೆ ನೆನಪೋಗುತ್ತೆ. ಈಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಇದು ನನಗೆ ವಾಟ್ಸಪ್ನಲ್ಲಿ ಬಂದಿರುವಂಥದ್ದು, ಇದು ವೈರಲ್ ಸಹ ಆಗ್ತಾ ಇದೆ. ಇದರಲ್ಲಿ ಏನಿದೆಯಪ್ಪ ಅಂತಂದರೆ, ನೀವು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಇರುತ್ತೆ, ಆನ್ಲೈನ್ ಅಂತೂ ಇರುತ್ತೆ. ನೀವೇನೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತೆ, ಇಲ್ಲಿ ಆಲ್ರೆಡಿ ಯಾವ್ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಂತ ಕೊಟ್ಟಿದ್ದಾರೆ ಒಂದು. ಮತ್ತು ಮೇಲೆ ಸಬ್ಮಿಟ್ ಮಾಡಿದ ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ವೆರಿಫಿಕೇಷನ್ ಆದ ನಂತರ ಆ ಒಂದು ವೆರಿಫಿಕೇಷನ್ ಆಧಾರದ ಮೇಲೆ ನಿಮಗೆ ಎಲಿಜಿಬಲ್ ಅಂತ ಹೇಳ್ತಾರೆ ಅಂತ ಇದೆ. ಈಗ ಮೊದಲನೇ ಒಂದು ತಪ್ಪು ಏನಂತಂದರೆ, ಡಾಕ್ಯುಮೆಂಟ್ಸ್ ಈಗ ಸುಮಾರು ಒಂದು 20,000 ಜನ ನೀವು ಒಂದು ವೇಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹಾಕಿದ್ದೀರಾ. ಈಗ ಅದರಲ್ಲಿ ಒಂದು 15,000 ಜನ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಯಾವ ರೀತಿ ಅವರಿಗೆ ರ್ಯಾಂಕಿಂಗ್ ಕೊಡ್ತಾರೆ? ಫಸ್ಟ್ ಯಾರಿಗೆ ಕೊಡ್ತಾರೆ, ಸೆಕೆಂಡ್ ಯಾರಿಗೆ ಕೊಡ್ತಾರೆ, ಥರ್ಡ್ ಯಾರಿಗೆ ಕೊಡ್ತಾರೆ? ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮೇಲೆ ಇನ್ನಾದರೂ ನಿಮಗೆ ಒಂದು ವೇಳೆ ನೀವು ಪ್ರಾಕ್ಟಿಕಲಿಗೆ ಎಲಿಜಿಬಲ್ ಅಂತ ಕೊಡ್ಬೋದು, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ಇನ್ನೂವರೆಗೂ ರ್ಯಾಂಕಿಂಗ್ ಕೊಡಲಾಗೋದಿಲ್ಲ. ಇದು ಮೊದಲೇ ಒಂದು ಸುಳ್ಳಿದೆ. ಎರಡನೇದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋಕ್ಕೋಸ್ಕರ ನನಗೆ ಎಷ್ಟು ಗೊತ್ತಿದ್ದು ಅದ್ರ ಮಟ್ಟಿಗೆ ಹೇಳಬೇಕಂತಂದರೆ, ಇದುವರೆಗೂ ಚಾರ್ಜ್ ಮಾಡಿಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಫಸ್ಟಿಗೆ ಏನು ಫೀ ನೀವು ಪೇ ಮಾಡ್ತಿರೋ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರ್ KCETಗೆ ಅಪ್ಲೈ ಮಾಡುವಾಗ ನೀವೇನು ಫೀ ಪೇ ಮಾಡ್ತಿರೋ ಅದೇ ಫೀ ಫೈನಲ್ ಆಗಿರುತ್ತೆ. ಮತ್ತು ಇನ್ನೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಕ್ಕಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಫೀ ಅಂತೂ ಇದುವರೆಗೂ ಕರ್ನಾಟಕ ಸರ್ಕಾರ ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಫೀ ಆಲ್ರೆಡಿ ಮೊದಲೇ ತೆಗೆದುಕೊಂಡಿರ್ತಾರೆ. ಸೊ ಈ ಬಂದಿರುವಂತಹ ನೋಟಿಫಿಕೇಷನ್ ಪ್ರಕಾರ 200 ರೂಪಾಯಿ ಫೀ ಎಲ್ಲರಿಗಿದೆ ಅಂತೆ, ಮತ್ತು SC ST ಕ್ಯಾಟಗರಿಗೆ 100 ರೂಪೀಸ್ ಇದೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ಇದು ಫೇಕ್ ಆಗಿದೆ. ಯಾಕಂತಂದರೆ ಫೀ ಅಂತೂ ಸಪ್ರೇಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯೂಸ್ವಲಿ ತೆಗೆದುಕೊಳ್ಳೋದಿಲ್ಲ. ಈವನ್ ಹಿಂದೆ ಆಗಿರುವಂತಹ ಕೆಲವು ಎಕ್ಸಾಮಿನೇಷನ್ಗೂ ಈಗ ಆನ್ಲೈನ್ ವೆರಿಫಿಕೇಷನ್ ಆಗಿದೆ, ಅಲ್ಲಿ ಫೀ ತೆಗೆದುಕೊಂಡಿಲ್ಲ, ಯೂಸ್ವಲಿ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾಗಿ ಇದು ಒಂದು ಎರಡನೇ ತಪ್ಪಾಗಿದೆ. ಸೊ ಇಲ್ಲಿ ಮೂರನೇ ತಪ್ಪು ತೋರಿಸ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರದ ಯಾವುದೇ ಇಲಾಖೆಯಿಂದ ಒಂದು ನೋಟಿಫಿಕೇಷನ್ ಬರಬೇಕಂತಂದರೆ ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಯೂಸ್ವಲಿ ನೋಟಿಫಿಕೇಷನ್ ಬಿಡ್ತಾರೆ. ಮತ್ತು ಇನ್ನೊಂದಲ್ಲಿ ಹೆಡ್ಡಿಂಗ್ ಇರಬೇಕಲ್ವಾ. ಇಲ್ಲಿ ನೋಡಿ, ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಂತ ಈ ರೀತಿ ಹೆಡ್ಡಿಂಗ್ ಎಲ್ಲ ಇರುತ್ತೆ, ಟೈಟಲ್ ಇರುತ್ತೆ. ಮತ್ತು ಆಮೇಲೆ ಅಲ್ಲಿ ಯಾವುದೇ ಒಂದು ಸರ್ಕ್ಯುಲರ್ ಅಂದರೆ ಪ್ರಕಟಣೆ ಮಾಡುವಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಸಂಖ್ಯೆ ಇರುತ್ತೆ. ಆ ಸಂಖ್ಯೆನೂ ಸಹ ಇಲ್ಲಿ ಯಾವುದೇ ರೀತಿ ನಿಮಗೆ ಟೈಟಲ್ಲೂ ಸಿಗುವುದಿಲ್ಲ, ಮತ್ತು ಇದು ಯಾವ ಒಂದು ನೋಟಿಫಿಕೇಷನ್ ಎಲ್ಲಿಂದ ಇದೆ ಅಂತಲೂ ಸಹ ಇಲ್ಲ. ಮತ್ತು ಆಮೇಲೆ ಇಲ್ಲಿ ಯಾವುದೇ ರೀತಿ ಪ್ರಕಟಣೆಗೊಂಡಂಥ ನಂಬರ್ ಇರುತ್ತೆ, ಆ ಒಂದು ಸರ್ಕ್ಯುಲರ್ ನಂಬರ್ ಸಹ ಇಲ್ಲಿ ಇಲ್ಲ. ಸೊ ಇದೊಂದು ಇಲ್ಲಿ ಮಿಸ್ಟೇಕ್ ಆಗಿದೆ. ಮತ್ತು ಮುಖ್ಯವಾಗಿ ಇನ್ನೊಂದು ಹೇಳ್ತಾ ಇದೆ ನೋಡಿ, ಈಗ ವೈರಲ್ ಆಗ್ತಿರುವಂಥ ನೋಟಿಫಿಕೇಷನ್ ಕೆಳಗಡೆ ರಿಜಿಸ್ಟ್ರಾರ್ ಒಂದು ಸಿಗ್ನೇಚರ್ ಇದೆ. ನಾನು ನಿಮಗೆ ಒರಿಜಿನಲ್ ತೋರಿಸ್ತಾ ಇದ್ದೀನಿ. ಯೂಸಲಿ ಅಲ್ಲಿ ಕಂಪಲ್ಸರಿ ಸೀಲ್ ಇರುತ್ತೆ, ನಂತರ ಅವ್ರ ಸಿಗ್ನೇಚರ್ ಇರುತ್ತೆ. ಇಲ್ಲಿ ಬಿಟ್ಟಿರುವಂತಹ ನೋಟಿಫಿಕೇಷನ್ ಅಂದರೆ ಏನು ವೈರಲ್ ಆಗ್ತಾ ಇದೆ ಅದನ್ನು ನೀವು ನೋಡಿ, ಅಲ್ಲಿ ಸಿಗ್ನೇಚರ್ ಇದೆ, ನಿಮಗೆ ಅಲ್ಲಿ ಯಾವುದೇ ರೀತಿ ಸೀಲ್ ಕಾಣೋದಿಲ್ಲ. ಮತ್ತು ಎರಡರಲ್ಲಿ ಡಿಫ್ರೆನ್ಸ್ ನೋಡ್ಬೋದು ನೀವು, ಒರಿಜಿನಲ್ ಯಾವುದು ಫೇಕ್ ಅಂತ. ಅದೇ ರೀತಿ ಅವರು ಒಂದು ಸೈನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಓಕೆ, ಸೊ ಇದರಿಂದ ಅರ್ಥ ಆಗ್ತಿರ್ಬೋದು, ಏನು ನೋಟಿಫಿಕೇಷನ್ ವೈರಲ್ ಆಗ್ತಾ ಇದೆ ಅದು ಟೋಟಲಿ ಫೇಕ್ ಇದೆ. ಮತ್ತು ಇನ್ನೊಂದು, ಪ್ರಾಕ್ಟಿಕಲ್ ಎಕ್ಸಾಮ್ ಕ್ಯಾನ್ಸಲ್ ಆಗಬೇಕು ಅಂತಂದರೆ ನೋಟಿಫಿಕೇಷನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದನೂ ಬರುತ್ತೆ. ಮತ್ತು ಆಮೇಲೆ ಯೂನಿವರ್ಸಿಟೀಸ್ ಆಫ್ ಅಗ್ರಿಕಲ್ಚರ್, ಅದು ಬ್ಯಾಂಗ್ಳೂರು ಆಗಿರ್ಬೋದು ಅಥವಾ ರಾಯಚೂರು ಆಗಿರ್ಬೋದು, ಎಲ್ಲ ಯೂನಿವರ್ಸಿಟಿ ನೋಟಿಫಿಕೇಷನಲ್ಲೂ ಕ್ಲಿಯರಾಗಿ ಕಾಣುತ್ತೆ. ಮತ್ತೊಂದು ಸ್ಯಾಂಪಲ್ ನಾನು ನಿಮಗೆ ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿತ್ತು, ಆ ಒಂದು ನಿಮಗೆ ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎರಡೂ ಅಟ್ಯಾಚ್ ಇರುತ್ತೆ. ಒಂದು ಯೂನಿವರ್ಸಿಟಿ ಆಫ್ ಬ್ಯಾಂಗ್ಳೂರು ಬಂದಿರುವಂತಹ ನೋಟಿಫಿಕೇಷನ್ ಇದೆ, ಅದ್ರ ಜೊತೆಗೆ ನಿಮಗೆ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನೋಟಿಫಿಕೇಷನ್ ಎರಡು ಜಾಯಿಂಟ್ ಇರುತ್ತೆ. ಯಾಕಂದರೆ ಎರಡು ಕಂಬೈನಾಗಿ ವರ್ಕ್ ಮಾಡುತ್ತೆ. ಯಾಕೆಂದರೆ ಎಕ್ಸಾಮ್ ನಡೆಸೋದು ಇಲ್ಲಿ ಯೂನಿವರ್ಸಿಟೀಸ್ ಆಗಿರ್ಬೋದು, ಅಗ್ರಿ ಯೂನಿವರ್ಸಿಟೀಸ್ ನಡೆಸ್ತವೆ, ಆದರೆ ಆ ಮಾರ್ಕ್ಸ್ನ ಕಳಿಸೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ. ಯಾಕಂದರೆ ಆ ಒಂದು ಮಾರ್ಕ್ಸ್ ಆಧಾರದ ಮೇಲೆ ರ್ಯಾಂಕಿಂಗನ್ನು ಪ್ರೊಡ್ಯೂಸ್ ಮಾಡಿ ನಂತರ ಕೌನ್ಸಿಲಿಂಗ್ ನಡೆಸೋದು KE ಆಗಿರುತ್ತೆ. ಅಂದರೆ ಎರಡು ಕಂಬೈನ್ ಇರುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಇಂಡಿವಿಜುವಲಿ ಒಂದು ಯೂನಿವರ್ಸಿಟೀಸಿಂದ ನೋಟಿಫಿಕೇಷನ್ ಇರೋದು ಬಿಡುವುದಿಲ್ಲ. ಕೊನೆಯದಾಗಿ ಹೇಳಬೇಕು ಅಂತಂದರೆ, ಈಗೇನು ವೈರಲ್ ಆಗ್ತದೆ ನೋಟಿಫಿಕೇಷನ್ ಅದು ಟೋಟಲಿ ಫೇಕ್ ಇದೆ. ಈಗ ನೀವು ರಾಯಚೂರು ಮತ್ತು ಬ್ಯಾಂಗ್ಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ರೀಸೆಂಟ್ಲಿ ಯಾವುದೇ ರೀತಿ ನೋಟಿಫಿಕೇಷನ್ ಇಲ್ಲ. KA ವೆಬ್ಸೈಟ್ಗೆ ಹೋದಾಗ ಅಲ್ಲಿಯೂ ಸಹ ನಿಮಗೆ ಯಾವುದೇ ರೀತಿ ನೋಟಿಫಿಕೇಷನ್ ಸಿಗೋದಿಲ್ಲ. ಮತ್ತು ನಾವು ಕಾಲ್ ಮಾಡಿ ಕೇಳಿದಾಗೂ ಸಹ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ ಏನಂದರೆ,
ಈ ತರಹದ ಯಾವುದೇ ರೀತಿ ನೋಟಿಫಿಕೇಶನ್ ಬಿಟ್ಟಿಲ್ಲ ಮತ್ತು ನಿರ್ಧಾರ ಸಹ ಇನ್ನೂ ತೆಗೆದುಕೊಂಡಿಲ್ಲ. ಇನ್ನೂ ಅದರ ಬಗ್ಗೆ ಸಭೆ ಮಾಡಲಾಗ್ತಾ ಇದೆ. ನಂತರ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ನಡೆಸಬೇಕು ಅಂತ. ಸೊ ಭಾಳ ಬೇಗನೆ ಅದರ ಬಗ್ಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ಬಟ್ ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಧಾರದ ಮೇಲೆ ನಿಮಗೆ ಮೆರಿಟ್ ಬಿಡ್ತಾರೆ ಅನ್ನೋದು ಟೋಟಲಿ ಸುಳ್ಳಿದೆ. ದಯವಿಟ್ಟು ವೇಟ್ ಮಾಡಿ ಅಫಿಷಿಯಲ್ ನೋಟಿಫಿಕೇಶನ್ ಬರುವವರೆಗೂ. ಬಂದ ತಕ್ಷಣ ನಿಮಗೆ ತಿಳಿಸ್ತೇನೆ. ಸೊ ಏನು ನೋಟಿಫಿಕೇಶನ್ ಅದು ಟೋಟಲಿ ಫೇಕ್ ಇದೆ, ಆ ಒಂದು ಮೆಸೇಜ್ನ ದಯವಿಟ್ಟು ಫಾರ್ವರ್ಡ್ ಮಾಡಬೇಡಿ. ಬಟ್ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ಒಂದು ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ನೆಕ್ಸ್ಟ್ ವಿಡಿಯೋ ಭಾಳ ಬೇಗನೆ ಬರ್ತಾ ಇದೆ. ಅಗ್ರಿ ಮತ್ತು ವೆಟರ್ನರಿ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ನ ಭಾಳ ಬೇಗ ನಮ್ಮ ಟೀಮ್ ಮಾಡ್ತಾ ಇದೆ. ಭಾಳ ಬೇಗ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.